ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿದ್ದಾರೆ 3ನೇ ಬಾರಿ. ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿಯೂ ಕೂಡ ಆಗಿದ್ದವರು. ಸೊ ಮುಖ್ಯಮಂತ್ರಿಯಾಗಿದ್ದಂಥ ನರೇಂದ್ರ ಮೋದಿ ಅವರ ಈಗಿನ ಕ್ಯಾಬಿನೆಟ್ ಅಥವಾ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಇದ್ದಾರೆ. ನೋಡ್ತಾ ಇದ್ದೀರಿ ಆ ಪಟ್ಟಿಯನ್ನ ಯಾರ್ಯಾರು ಅನ್ನೋದನ್ನ. ಮೊದಲನೇದಾಗಿ ಸರ್ಬಾನಂದ ಸೋನೋವಾಲ್, ಅಸ್ಸಾಂನ ಮಾಜಿ ಮುಖ್ಯಮಂತ್ರಿ, ಅವರು ಕ್ಯಾಬಿನೆಟ್ ಸೇರ್ತಾ ಇದ್ದಾರೆ. ಇನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅಂದ್ರೆ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಪ್ರಧಾನಿಯಾದರು. ಅವರ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬಹಳಷ್ಟು ಜನ ಮುಖ್ಯಮಂತ್ರಿಗಳನ್ನ ನಾವು ನೋಡ್ತಾ ಇದ್ದೀವಿ. ಜಿತನ್ ರಾಮ್ ಮಾಂಜಿ, ಬಿಹಾರದ ಮಾಜಿ ಮುಖ್ಯಮಂತ್ರಿ, ಇವತ್ತು ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಸೇರ್ತಾ ಇದ್ದಾರೆ. ಇದನ್ನ ಬಿಟ್ಟರೆ ಇನ್ನೊಂದಿಷ್ಟು ಹೆಸರುಗಳನ್ನ ಕೂಡ ನಾವು ನೋಡ್ತಾ ಹೋಗಬಹುದು. ಕುಮಾರಸ್ವಾಮಿ ಅವರದ್ದಾಯ್ತು. ಶಿವರಾಜ್ ಸಿಂಗ್ ಚೌಹಾಣ್, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಇವತ್ತು ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಸೇರ್ತಾ ಇದ್ದಾರೆ. ಮನೋಹರ್ ಲಾಲ್ ಖಟ್ಟರ್, ಹರಿಯಾಣದ ಮಾಜಿ ಮುಖ್ಯಮಂತ್ರಿ, ಇವತ್ತು ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಅನ್ನ ಸೇರೋದಕ್ಕಿದ್ದಾರೆ. ಇನ್ನು ನಾವು ರಾಜನಾಥ್ ಸಿಂಗ್ ಅವರನ್ನ ಕೂಡ ಆ ಕೆಟಗರಿಯಲ್ಲಿ ಇಡಬಹುದು. ಕಾರಣ ಅವರು ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು. 2000ರಿಂದ 2002ನೇ ಇಸವಿಯವರೆಗೂ ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು ರಾಜನಾಥ್ ಸಿಂಗ್. ಅಲ್ಲಿಗೆ ಇನ್ನೊಬ್ಬರು ಅರ್ಜುನ್ ಮುಂಡಾ ಕೂಡ ಕ್ಯಾಬಿನೆಟ್ ಸೇರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಲ್ಲಿಗೆ 7 ಆಗುತ್ತೆ. ಸೊ ಈಗ ನೀವು ಪಟ್ಟಿ ನೋಡ್ತಾ ಇರೋದು ಒಟ್ಟು 6 ಜನರ ಲಿಸ್ಟ್ ಅನ್ನು ಗಮನಿಸ್ತಾ ಇದ್ದೀರಿ. ಶಿವರಾಜ್ ಸಿಂಗ್ ಚೌಹಾಣ್ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಬಂದಿದ್ದಾರೆ. ಸುದೀರ್ಘ ಅವಧಿಗೆ ಮಧ್ಯಪ್ರದೇಶವನ್ನ ಆಳಿದವರು, ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು ಶಿವರಾಜ್ ಸಿಂಗ್ ಚೌಹಾಣ್. ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಮಧ್ಯಪ್ರದೇಶಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್. ಕುಮಾರಸ್ವಾಮಿ 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು. ಮನೋಹರ್ ಲಾಲ್ ಖಟ್ಟರ್ ಹರಿಯಾಣದ ಮುಖ್ಯಮಂತ್ರಿ ಆಗಿದ್ದವರು. ಇನ್ನು ಜಿತನ್ ರಾಮ್ ಮಾಂಜಿ, ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಜಿತನ್ ರಾಮ್ ಮಾಂಜಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು. ಅಲ್ಪ ಕಾಲಕ್ಕೆ ಅವರು ಮುಖ್ಯಮಂತ್ರಿ ಆಗಿದ್ದರು. ರಾಜನಾಥ್ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ 2 ವರ್ಷ ಆ ರಾಜ್ಯವನ್ನ ಆಳಿದ್ದಾರೆ. 2000ರಿಂದ 2002ರವರೆಗೂ ಕೂಡ ರಾಜನಾಥ್ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಆ ನಂತರ ಕೇಂದ್ರ ಸಚಿವರಾಗಿ ಅವರು ಡೇ 1ನಿಂದ ಅಂದ್ರೆ NDA ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ರಾಜನಾಥ್ ಸಿಂಗ್ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಬಾನಂದ ಸೋನೋವಾಲ್ ಅಸ್ಸಾಂನ ಮುಖ್ಯಮಂತ್ರಿ ಆಗಿದ್ದವರು. ಆ ನಂತರ ಅಸ್ಸಾಂ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟ ಬಳಿಕ ಈ ಕಡೆಗೆ ಬಂದರು, ರಾಷ್ಟ್ರ ರಾಜಕಾರಣಕ್ಕೆ ಬಂದರು, ಮಂತ್ರಿ ಆಗಿದ್ದರು. ಈಗ ಮತ್ತೆ ಅವರಿಗೆ ಅವಕಾಶವನ್ನು ಕೊಡಲಾಗ್ತಾ ಇದೆ. ಇದಲ್ಲದೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಘಟಾನುಘಟಿಗಳ ಮಕ್ಕಳು ಕೂಡ ಅವಕಾಶವನ್ನು ಪಡೆದಿದ್ದಾರೆ. ಘಟಾನುಘಟಿಗಳ ಮಕ್ಕಳು, ಮೊಮ್ಮಕ್ಕಳು ಕೂಡ ಅವಕಾಶವನ್ನು ಪಡೀತಾ ಇದ್ದಾರೆ. ಆ ಲಿಸ್ಟನ್ನು ಕೂಡ ನೋಡೋಣ. ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರ್ಯಾರು ಒಂದು ಕಾಲದಲ್ಲಿ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಪ್ರಮುಖ ಪಾತ್ರವನ್ನು ನಿಭಾಯಿಸಿದಂಥ ಪ್ರಮುಖರ ಮಕ್ಕಳು, ಮೊಮ್ಮಕ್ಕಳು ಇವತ್ತಿನ ಕ್ಯಾಬಿನೆಟ್ನ ಸೇರ್ತಾ ಇದ್ದಾರೆ. ಮೊದಲ ಪಟ್ಟಿಯಲ್ಲಿ ಮೊದಲ ಹೆಸರು ಚಿರಾಗ್ ಪಾಸ್ವಾನ್, LJPಯ ಮುಖ್ಯಸ್ಥರು. ಇವರ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಸುದೀರ್ಘ ಅವಧಿಗೆ ಕೇಂದ್ರದ ಸಚಿವರಾಗಿದ್ದವರು. ರಾಮ್ ವಿಲಾಸ್ ಪಾಸ್ವಾನ್ ಅವರು ಬಿಹಾರದಲ್ಲಿ LJPಯನ್ನು ಕಟ್ಟಿ ಬೆಳೆಸಿ ಮತ್ತು UPA ಇದ್ದಾಗಲೂ ಕೂಡ ಮಂತ್ರಿಯಾಗಿದ್ದರು. ಅವರು NDAಯಲ್ಲೂ ಕೂಡ ಮಂತ್ರಿಯಾಗಿದ್ದರು. ಸದ್ಯ ಚಿರಾಗ್ ಪಾಸ್ವಾನ್ ಮಂತ್ರಿ ಆಗ್ತಾ ಇದ್ದಾರೆ. ಈ ಪಟ್ಟಿಯಲ್ಲಿ 2ನೇಯವರು ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರ. ಕುಮಾರಸ್ವಾಮಿ ಅವರು ಮಾಜಿ ಪ್ರಧಾನಿಗಳ ಪುತ್ರ. ಈ ಬಾರಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಅನ್ನು ಸೇರ್ತಾ ಇದ್ದಾರೆ. ಘಟಾನುಘಟಿಗಳ ಪಟ್ಟಿಯಲ್ಲಿ 2ನೇಯವರು ಎಚ್ ಡಿ ಕುಮಾರಸ್ವಾಮಿ. ನೆಕ್ಸ್ಟ್ ಇನ್ನು ಇವರ ಡೀಟೇಲ್ ಅನ್ನ ಏನು ನೋಡ್ತಾ ಇದ್ದೀರಿ. ಜ್ಯೋತಿರಾದಿತ್ಯ ಸಿಂಧ್ಯಾ ಆಲ್ರೆಡಿ ಅವರು ಕ್ಯಾಬಿನೆಟ್ ಅಲ್ಲಿ ಇದ್ರು, ಈಗ ಮತ್ತೆ ಅವರಿಗೆ ಅವಕಾಶ ಸಿಗ್ತಾ ಇದೆ. ಮಾಧವರಾವ್ ಸಿಂಧ್ಯಾ ಅವರ ಮಗ, ಕಾಂಗ್ರೆಸ್ನ ಪ್ರಮುಖರಾದಂಥ ಮಾಧವರಾವ್ ಸಿಂಧ್ಯಾ ಅವರ ಮಗ ಜ್ಯೋತಿರಾದಿತ್ಯ ಸಿಂಧ್ಯಾ ಕಾಂಗ್ರೆಸ್ನಲ್ಲೇ ಇದ್ದವರು, ಆನಂತರ BJPಗೆ ಬಂದರು. ಇವರ ಅಜ್ಜಿ ವಿಜಯರಾಜೇ ಸಿಂಧ್ಯಾ, ರಾಜಮಾತೆ ವಿಜಯರಾಜೇ ಸಿಂಧ್ಯಾ, ಇವರು BJPಯ ಮೊದಲ ಉಪಾಧ್ಯಕ್ಷೆ. 1980ರಲ್ಲಿ BJPಯನ್ನು ಕಟ್ಟಿ ಬೆಳೆಸಿದಂಥ ಪ್ರಮುಖರಲ್ಲಿ ಇವರ ಅಜ್ಜಿ. ಇವರು ಅದೇ ಕ್ಷೇತ್ರವನ್ನು ಈಗ ಪ್ರತಿನಿಧಿಸ್ತಾ ಇರೋದು ಜ್ಯೋತಿರಾದಿತ್ಯ ಸಿಂಧ್ಯಾ. ಇವರ ಅತ್ತೆ ಅಂದರೆ ಮಾಧವರಾವ್ ಸಿಂಧ್ಯಾ ಅವರ ಸಹೋದರಿ ರಾಜಸ್ಥಾನದ ಮುಖ್ಯಮಂತ್ರಿ ಆಗಿದ್ದಂಥ ವಸುಂಧರಾ ರಾಜೇ ಸಿಂಧ್ಯಾ. ಸೊ ಅಲ್ಲಿಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ
ಫ್ಯಾಮಿಲಿಯಲ್ಲಿ ಮಾಧವರಾವ್ ಸಿಂಧ್ಯಾ ಅವರು ಕಾಂಗ್ರೆಸ್ಸಿಗೆ ಹೋದ್ರು, ಉಳಿದವರೆಲ್ಲ ಬಿಜೆಪಿಯಲ್ಲಿ. ಅಜ್ಜಿ ಅಂತೂ ಬಿಜೆಪಿಯ ಆರಂಭದ ಮೆಂಬರು ಮತ್ತು ಉಪಾಧ್ಯಕ್ಷರಾಗಿ ಆರಂಭದಲ್ಲಿ 80s ಅಲ್ಲಿ ಏನು ಬಿಜೆಪಿಯನ್ನ ಸೃಷ್ಟಿ ಮಾಡಲಾಯಿತು ಅಥವಾ ಬಿಜೆಪಿ ಘೋಷಣೆ ಆಯಿತು, ಆಗ ಉಪಾಧ್ಯಕ್ಷರಾಗಿದ್ದವರು. ನೆಕ್ಸ್ಟ್ ಈ ಲಿಸ್ಟಲ್ಲಿ ಮತ್ತೊಬ್ಬರು ರಾಮನಾಥ್ ಠಾಕೂರ್, ಇವತ್ತು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ JDU. ಇವರು ಯಾರು ಅಂತಂದ್ರೆ ಬಿಹಾರದ ಮಾಜಿ ಮುಖ್ಯಮಂತ್ರಿ. ಮೊನ್ನೆ ಅವರಿಗೆ ಭಾರತ ರತ್ನ ಪುರಸ್ಕಾರವನ್ನು ಕೊಡಲಾಯಿತು ಮರಣೋತ್ತರವಾಗಿ. ಕರ್ಪೂರಿ ಠಾಕೂರ್ ಅವರ ಪುತ್ರ ರಾಮನಾಥ್ ಠಾಕೂರ್ ಇವತ್ತು ಕ್ಯಾಬಿನೆಟ್ ಸೇರ್ತಾ ಇದ್ದಾರೆ. ಭಾರತ ರತ್ನ ಅವರಿಗೆ ಪ್ರಾಪ್ತವಾಗಿದ್ದು ನರೇಂದ್ರ ಮೋದಿ ಸರ್ಕಾರ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಘೋಷಣೆ ಮಾಡಿತು. ಅವರ ಪುತ್ರ JDUನ ರಾಜ್ಯಸಭಾ ಸದಸ್ಯರು ಅವರಿವತ್ತು ಕ್ಯಾಬಿನೆಟ್ ಸೇರ್ತಾರೆ ಅನ್ನೋದು ಖಚಿತ ಆಗಿದೆ. ನೆಕ್ಸ್ಟು ಇದೇ ಲಿಸ್ಟಲ್ಲಿ ಜಯಂತ್ ಚೌಧರಿ ಯಾರು ಅಂತಂದ್ರೆ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಮೊಮ್ಮಗ. ಇವರ ತಂದೆ ಚೌಧರಿ ಅಜಿತ್ ಸಿಂಗ್. ಚೌಧರಿ ಚರಣ್ ಸಿಂಗ್ ಅವರಿಗೂ ಕೂಡ ನರೇಂದ್ರ ಮೋದಿ ಸರ್ಕಾರ ಭಾರತ ರತ್ನ ಪುರಸ್ಕಾರವನ್ನು ಕೊಡ್ತು ಮೊನ್ನೆ. ಅದಾದ ನಂತರ ಜಯಂತ್ ಚೌಧರಿ ತಮ್ಮ ಪಾರ್ಟಿಯನ್ನ NDA ಮೈತ್ರಿಕೂಟವನ್ನು ಸೇರಿಕೊಂಡ್ರು. ಜಯಂತ್ ಚೌಧರಿ ಇವತ್ತು ಕ್ಯಾಬಿನೆಟ್ ಸೇರ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಮೊಮ್ಮಗ ಕೂಡ ನರೇಂದ್ರ ಮೋದಿ ಕ್ಯಾಬಿನೆಟ್ ಭಾಗವಾಗ್ತಾ ಇದ್ದಾರೆ. ನೆಕ್ಸ್ಟ್ ಇದೇ ಲಿಸ್ಟಲ್ಲಿ ಮತ್ತೊಬ್ಬರು ರವನೀತ್ ಸಿಂಗ್ ಬಿಟ್ಟು. ಮೊನ್ನೆ ತನಕ ಕಾಂಗ್ರೆಸ್ ಅಲ್ಲಿದ್ರು, ಆ ನಂತರ ಬಿಜೆಪಿಗೆ ಬಂದು ಈ ಬಾರಿ ಲೋಕಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿ ಸೋತ್ರು. ರವನೀತ್ ಸಿಂಗ್ ಬಿಟ್ಟು ಸೋತ್ರು ಕೂಡ ಅವರನ್ನ ಮಂತ್ರಿಯನ್ನಾಗಿ ಮಾಡಲಾಗ್ತಾ ಇದೆ. ಕಾರಣ ಪಂಜಾಬ್ನಲ್ಲಿ ಬಿಜೆಪಿ ಒಂದು ಕ್ಷೇತ್ರವನ್ನು ಕೂಡ ಗೆದ್ದಿಲ್ಲ. ರವನೀತ್ ಬಿಟ್ಟು ಅವರು ಗೆಲ್ತಾರೆ ಅನ್ನುವಂಥ ಸಾಧ್ಯತೆ ಇತ್ತು, ಸೋತ್ರು, 2ನೇ ಪ್ಲೇಸಿಗೆ ಬಂದರು. ಇವರು ಯಾರು ಅಂತಂದ್ರೆ ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಬಿಯಾನ್ ಸಿಂಗ್ ಅವರ ಮೊಮ್ಮಗ. ಬಿಯಾನ್ ಸಿಂಗ್ ಯಾರು ಅಂತಂದ್ರೆ ಇವರು ಖಲಿಸ್ತಾನಿ ಉಗ್ರರ ದಾಳಿಗೆ ಬಲಿಯಾದಂಥವ್ರು. ಇವರ ಮೇಲೆ ಆತ್ಮಹತ್ಯಾ ದಾಳಿ ಮಾಡಿ ಖಲಿಸ್ತಾನಿ ಉಗ್ರರು ಕೊಂದು ಹಾಕಿದ್ರು ಬಿಯಾನ್ ಸಿಂಗ್ ಅವರನ್ನ. ಅವರ ಮೊಮ್ಮಗ ರವನೀತ್ ಸಿಂಗ್ ಬಿಟ್ಟು ಕಾಂಗ್ರೆಸ್ನಲ್ಲಿ ಇದ್ದಂಥವರು ಈಗ ಬಿಜೆಪಿಗೆ ಬಂದಿದ್ದಾರೆ. ಬಿಜೆಪಿಯಿಂದ ಇವರು ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ಇನ್ನು ಈ ಲಿಸ್ಟ್ನಲ್ಲಿ ಮತ್ತೊಬ್ಬರು ರಕ್ಷಾ ಖಡ್ಸೆ, ಮಹಾರಾಷ್ಟ್ರದ ಏಕನಾಥ್ ಖಡ್ಸೆ ಅವರ ಸೊಸೆ. ರಕ್ಷಾ ಖಡ್ಸೆ ಅವರು 3ನೇ ಬಾರಿ ಲೋಕಸಭೆಗೆ ಆಯ್ಕೆ ಆಗ್ತಾ ಇರೋದು. ಅಂದ್ರೆ ಇಲ್ಲಿ ಏಕನಾಥ್ ಖಡ್ಸೆ ಅವರ ಪುತ್ರ ದಿವಂಗತ ನಿಖಿಲ್ ಖಡ್ಸೆ ಅವರ ಪತ್ನಿ ರಕ್ಷಾ ಖಡ್ಸೆ. ನಿಖಿಲ್ ಖಡ್ಸೆ ಅವರು ಆತ್ಮಹತ್ಯೆಗೆ ಶರಣಾದರು 2013ರಲ್ಲಿ. ಅವರ ಪತ್ನಿ ರಕ್ಷಾ ಖಡ್ಸೆ ಇವತ್ತು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.